ಹೇ ಗೈಸ್, ವೆಲ್ಕಮ್ ಟು ಡೇ 3 ವ್ಲಾಗ್ಸ್. ಓಡಂಗೆ ಇಟ್ಕೊಂಡು ಓಡ್ಬತ್ತಾ ಇರಬೇಕು. ಸೊ ನಿನ್ನೆ ನಾವೇನೇನು ಮಾಡಿದ್ವಿ ಎಲ್ಲ ವಿಡಿಯೋದಲ್ಲಿ ನೋಡಿ ಎಂಜಾಯ್ ಮಾಡಿದ್ದೀರಾ. ದಿಸ್ ಈಸ್ ಡೇ 3 ವ್ಲಾಗ್ ಫ್ರಮ್ ನಿನ್ನೆ ನೈಟು ಸಿಕ್ಕಾಪಟ್ಟೆ ಚಳಿ ಇತ್ತು. ಸ್ವಲ್ಪ ಚಿಲ್ ಮಾಡಿಕೊಂಡು ಎಂಜಾಯ್ ಮಾಡಿಬಿಟ್ಟು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೋಣ ಅಂತ ಅಂದ್ಕೊಂಡ್ವಿ. ಸ್ನೋಫಾಲ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಎಷ್ಟು ಮಾಡಿದ್ರು ಕೂಡ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ ನಮಗೆ. ಅರೌಂಡ್ ಒಂದು 8:30 9 o'clock ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟಿ ಬೋಟ್ ಹೌಸ್ ಹತ್ರ ಬಂದ್ವಿ. ಬೋಟ್ ಹೌಸ್ ಪಾರ್ಕಿಂಗಲ್ಲೇ ನಮಗೆ ಕುದುರೆಗಳು ಬಿಸ್ನೆಸ್ ಮಾಡ್ತಾಯಿದ್ರು. ಕುದುರೆಗಳನ್ನ ಇಟ್ಕೊಂಡ್ಬಿಟ್ಟು ಸೊ ಶ್ರೀ ಮತ್ತು ವಿದ್ಯಾ ಮತ್ತು ಪಾಪು ಟ್ರೈ ಮಾಡಬೇಕು ಅಂತ ಹೇಳಿದರು. ಸೊ ಟ್ರೈ ಮಾಡಿಕೊಂಡು ಮುಂದೆ ಬೋಟ್ ಹೌಸ್ನಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತೀವಿ. ಅದು ಮುಗಿಸ್ಕೊಂಡು ನಾವು ಬೊಟಾನಿಕಲ್ ಗಾರ್ಡನ್ ಮತ್ತು ರೋಸ್ ಗಾರ್ಡನ್ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿ ಯಾರೋ ಒಬ್ಬರು ಕನ್ನಡದವ್ರು ಸಿಕ್ಬಿಟ್ಟು, ಇಲ್ಲ ಸರ್ ಅಲ್ಲಿಗಿಂತ ಕರ್ನಾಟಕ ಗಾರ್ಡನ್ ತುಂಬ ಚೆನ್ನಾಗಿದೆ, ಕರ್ನಾಟಕ ಗಾರ್ಡನ್ ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಸೋಸಿಯೇಷನಿಂದ ನಡೆಸ್ತಾ ಇರೋದು ಅದು. ಸೊ ಟ್ರೈ ಮಾಡಿ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ವಿಡಿಯೋಸ್ ಮಾಡಿದ್ದೀನಿ. ಈ ಕಂಪ್ಲೀಟ್ ವಿಡಿಯೋದಲ್ಲಿ ಬೋಟ್ ಹೌಸ್ ಮತ್ತು ಕರ್ನಾಟಕ ಆರ್ಕಿಟೆಕ್ಚರ್ ಗಾರ್ಡನ್ನ ಕವರ್ ಮಾಡಿದ್ದೀನಿ. ಸೊ ಎಂಜಾಯ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿದೆ ಕಣ ಗಣೆ. ಲೆಮನ್, ಫ್ರೆಶ್ ಲೆಮನ್. ಹಾಂ ಬೇಕಾ? ಸೋಡಾ, ಲೆಮನ್ ಸೋಡಾ ಕೊಡಿ. ಹಾಂ ಸೋಡಾ ಎಕ್ಸ್ಟ್ರಾ ಲೆಮನ್ ಹಾಕಿ. ಸ್ವೀಟ್ ಆ್ಯಂಡ್ ಸಾಲ್ಟ್ ಬೇಡ, ಬರೀ ಸಾಲ್ಟ್ ಕೊಡಿ ಸಾಕು, ಸ್ವೀಟ್ ಬೇಡ. ಲೆಮನ್ ಜಾಸ್ತಿ ಹಾಕಿ. ಹಾಂ ಪಾಪ ಹಾಯ್ ಮಾಡು. ಹಾಯ್. ಭರತ್ ಕಾರ್ಗಲ್ ಲೆಮನ್ ಸೋಡಾ ಕುಡಿತಾ ಸಾಲ್ಟ್ ಎಲ್ಲದು ಸಾಲ್ಟ್. ಲೆಮನ್ ಜ್ಯೂಸ್ ಶುಗರೇ ಕೊಡೋದು, ಸಾಲ್ಟ್ ಇಲ್ಲಿ ನೋಡ್ಲಿ. ಸ್ಟ್ರಾಂಗಾ? ಥ್ಯಾಂಕ್ ಯು. ಯಾರಿಗೆ ಗೊತ್ತು? ಹೋದ್ರಪ್ಪ ಒಟ್ಟು ಮುಂದೆ ಹೋದ್ರು, ಇಲ್ಲಿಗೆ ಹೋದ್ರು.
ಬಸ್ ಇಲ್ಲಿ ಫೋಟೋ ತಗೋಣ. ನೋಡಿ ಇವಾಗ ದೋಣಿ ವಿಹಾರ ಕೇಂದ್ರದಲ್ಲಿ ಇದ್ದೀವಿ. ಇಲ್ಲಿ ದೋಣಿ ವಿಹಾರ ಕೇಂದ್ರ. ಹೋಗೋಕೆ ಮುಗಿಸಿ ಮುಂದೆ ಕುತ್ಕೋ. ಹಿಡ್ಕೊಳೆ. ಹಾಕೋ ನಿನ್ ಜಾಕೆಟ್. ಹಾಕೊಂಡ್ಲೇಬೇಕು. ಬೇಕಾ ಅಲ್ಲ? ಬೇಕಾ ಅನ್ನೋ ಕ್ವಶನ್ ಯಾಕೆ? ಫೋಟೋ ಚೆನ್ನಾಗಿ ಬರ್ತಾರೆ ಅಷ್ಟೇ.
ಇದಕ್ಕೆ ಹೋಗ್ಬೋದಿತ್ತು ನಾವು. ನಾವು ಒಂದ್ಸರಿ BTM ಲೆಕ್ಕಲ್ಲಿ ಹೋಗಿದ್ದೆ ಪೆಡ್ಲಿಂಗ್ ತಗದಾಗಿತ್ತು. ನಾನು ಮತ್ತೆ ಅಶ್ವಿನಿ ಇಬ್ರು ಹೋಗಿದ್ವಿ ಇಷ್ಟೇ. ನೋಡಲಿ ಟ್ರೈನ್, ಟಾಯ್ ಟ್ರೈನ್. ಏನೇನೋ ಆಕ್ಟಿವಿಟೀಸ್ ಬರೋದು ದುಡ್ಡು ಮಾಡಕ್ಕೆ. ಹಾಂ ನಿಧಾನಕ್ಕೆ ಹೋಗ್ತಿದೆ ನೋಡಲ್ಲಿ. ಮಾಡಿದ್ದೆ ಮತ್ತೆ ಇವಾಗ ಮಾಡ್ತೇನೆ. 135 ಸಾಕು. ನಾನು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಡಿಲೀಟ್ ಮಾಡ್ಬಿಡ್ತೀನಿ. ಮೊಬೈಲಿಂದ ಡಿಲೀಟ್ ಮಾಡ್ಬಿಡ್ತೀನಿ. ಮೊಬೈಲಿಂದ ಗೂಗಲಿಂದ ಎಲ್ಲ ಅಪ್ಲೋಡ್ ಮಾಡ್ಬಿಡ್ತೀನಿ. ರಾಕ್ ಆಫೀಸ್ ಅದು ಇಟ್ಕೊಳಕ್ಕೂ ಅಲ್ಲ, ಫೋಟೋಸ್ ಮಾತ್ರ ಇಟ್ಕೊತೀನಿ ಅಷ್ಟೇ. ಸಿಕ್ಕಾಪಟ್ಟೆ ನಿನ್ನೆಯಿಂದ ಇವತ್ತಿನ ತನಕ 7 GB ವಿಡಿಯೋ ರೆಕಾರ್ಡ್ ಮಾಡಿ, 7-8 GB ವಿಡಿಯೋ ರೆಕಾರ್ಡ್ ಮಾಡಿ. ಇಷ್ಟ ಆಯ್ತಾ ನಿಂಗೆ? ಚೆನ್ನಾಗಿತ್ತಾ? ಇಡಿಸಿ. ತೊಳೆ ಏನಾಯ್ತು? ಬೇಡ ಮಗ, ಇವಾಗ ತಾನೇ ಲೆಮನ್ ಜ್ಯೂಸ್ ಕೊಡ್ತೀವಿ, ಹೊಟ್ಟೆ ಹಾಳಾಗುತ್ತೆ. ಹಾಡೆ ಕೂಗಿದೆ ಇಂಪಾದ. ಅಲ್ಲ ಶ್ರೀರೇ, ಎಷ್ಟು ಚೆನ್ನಾಗಿದೆ ನೋಡಿ ಹೂವು. ಹಾಂ, ಒಂದು ಫೋಟೋ ತಕ್ಕೋದು ಹತ್ತಿರದಿಂದ, ಆ ಕಡೆಯಿಂದ ಬಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಅಲ್ಲ.
ಹ್ಞೂ ಚೆನ್ನಾಗಿ ಬರಲ್ಲ ಫೋಟೋ. ಚಿನ್ನಿ ಚಿನ್ನಿ ಅಲ್ಲ ಕ್ಯಾಮ್ರಾ ತಂದಿಲ್ವಲ್ಲ ಮರಿ ನಾವು. ಹಾಂ ಇದೆಲ್ಲ ಅಷ್ಟೇ ಬರೋಣ ಬಿಡೋದು. ಸೊ ಊಟಿ ಬೋಟ್ ಹೌಸಲ್ಲಿ ಬೋಟ್ ರೈಡ್ನ ಎಂಜಾಯ್ ಮಾಡಿಬಿಟ್ಟು ಸುತ್ತಮುತ್ತ ಒಂದು ಸ್ವಲ್ಪ ಟಾಯ್ ಟ್ರೈನು ಮತ್ತು ಹಾಗೆ VR ಚೇರ್ಸು ಅದೆಲ್ಲ ಆಕ್ಟಿವಿಟೀಸ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಹೊಟ್ಟೆಗೆ ಒಂದು ಸ್ವಲ್ಪ ಏನೇನೋ ತಿನ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ. Yes bro, how was the experience? Yes Vidyaji, how was the experience? ಇವಳು ಅಳ್ತಾ ಇದ್ದಾಳೆ ನಿಮ್ಮನ್ನು ನೋಡಿ. ಚೆನ್ನಾಗಿತ್ತಲ್ಲ. ಸರಿ ಇಲ್ಲ ಅಷ್ಟೇ ಚೆನ್ನಾಗಿರ್ತಾವ ಅವು. ಒಂದು ಕಾರ್ ತರಕ್ಕೆ ಹೋದ ಬನ್ನಿ. ಎಕ್ಸ್ಕ್ಯೂಸ್ ಮೀ. ನೀವು ಗೇಟ್ ತನಕ ಹೋಗಿ ವಾಪಸ್ ಬಂದ್ರಾ? ಆ್ಯಕ್ಚುಲಿ 200 ರೂಪೀಸ್ ಸಿಕ್ಕಾಬಟ್ಟೆ ವರ್ತು ಅದಕ್ಕೆ. ವಯಸ್ಸಾದವ್ರಿಗೆ ಓಕೆ ಅಷ್ಟೇ ಅದು. ವಯಸ್ಸಾದವ್ರಿಗೆ ಓಕೆ ಅದು. ಬನ್ನಿ ಬೇಗ ಹೋಗೋಣ. ಬೊಟಾನಿಕಲ್ ಗಾರ್ಡನ್.
See guys, we are done with this. शुभम मेरे सामने निकला भाई यहाँ से ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಆಯಿತು. ಓಕೆ, ಬಾಯ್. ಸೊ ಊಟಿ ಬೋಟ್ ಹೌಸ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬೊಟಾನಿಕಲ್ ಗಾರ್ಡನ್ ಮತ್ತು ರೋಸ್ ಗಾರ್ಡನ್ ಕಡೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹೋಗೋ ದಾರಿ ಮಧ್ಯದಲ್ಲಿ ಯಾರೋ ಒಬ್ಬರು ಸಿಕ್ಬಿಟ್ಟು ಅಲ್ಲಿಗಿಂತ ಈ ಕರ್ನಾಟಕ ಹಾರ್ಟಿಕಲ್ಚರ್ ಗಾರ್ಡನ್ ತುಂಬ ಚೆನ್ನಾಗಿದೆ, ಅದನ್ನು ಟ್ರೈ ಮಾಡಿ ಅಂತಂದರು. ನಮಗೂ ಕೂಡ ಟೈಮ್ ಕಮ್ಮಿ ಇರೋದ್ರಿಂದ ಎಲ್ಲ ಪ್ಲೇಸಸ್ ಕವರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ರಿಟರ್ನ್ ಬ್ಯಾಂಗ್ಳೂರು ಕಡೆ ರೀಚ್ ಆಗಬೇಕಿತ್ತು. ಇದನ್ನು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕರ್ನಾಟಕ ಗೌರ್ಮೆಂಟ್ ಅವರು ರನ್ ಮಾಡ್ತಾ ಇರೋವಂಥ ಪ್ಲೇಸ್ ಇದು, ಒಂದು ಟೂರಿಸ್ಟ್ ಅಟ್ರ್ಯಾಕ್ಷನ್. ನೀವು ಕೂಡ ಊಟಿ ಕಡೆ ಬಂದಾಗ ಈ ಪ್ಲೇಸ್ನ ನೋಡಿ. ಸ್ವಲ್ಪ ಎಕ್ಸ್ಪೆನ್ಸಿವ್, ಅಲ್ಲಿ ಒಳಗಡೆ ಹೋಗೋ ಬಗ್ಗಿ ರೈಡ್ ಆಗಿರ್ಬೋದು, ಎಂಟ್ರೆನ್ಸ್ ಫೀಸ್ ಆಗಿರ್ಬೋದು. ಬಟ್ ನಮ್ಮ ಒಳಗೋದ್ಮೇಲೆ ಅನಿಸಿದ್ದೇನು ಅಂತಂದರೆ, ಇದ್ರೊಳಗಡೆ ಮೇಂಟೈನ್ ಮಾಡಿರೋ ಗಾರ್ಡನ್ ಆಗಿರ್ಬೋದು, ಅಲ್ಲಿ ಕೊಡ್ತಾ ಇರೋಂತಹ ಸರ್ವೀಸು ಮೇಂಟೈನ್ ಮಾಡಲಿಕ್ಕೆ ಟೂರಿಸ್ಟ್ ಹತ್ರ ಇಷ್ಟು ಚಾರ್ಜ್ ಮಾಡೋದು ನೀಡಿದೆ ಅಂತ ನಮಗೆ ಅದಾದಮೇಲೆ ಅನಿಸಿದ್ದು. ತುಂಬ ಚೆನ್ನಾಗಿದೆ. ವಿಡಿಯೋನ ಎಂಜಾಯ್ ಮಾಡಿ. ಹಾಗೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಕರ್ನಾಟಕ ಹಾರ್ಟಿಕಲ್ಚರ್ ಗಾರ್ಡನ್. ಓಯ್ ಶ್ರೀ, ಅಲ್ಲಿಡೆ ಆಮೇಲೆ ಓಯ್ ಅಲ್ಲಿಡು. ಸಿ ಗೈಸ್, ಇದು ನಮ್ಮ ಸಿದ್ದರಾಮಯ್ಯ ಅವರು ಕರ್ನಾಟಕ ಸಿರಿ ಹಿಸ್ಟಾರಿಕಲ್ ಗಾರ್ಡನ್ ಅಂತ. ಈಗ ಯಾರೋ ಪರಿಚಯ ಅದು ಸಜೆಸ್ಟ್ ಮಾಡಿ ಬಂದಿದ್ದೀವಿ. ಫ್ರೆಂಡ್ಸ್, ನೈಸ್ ಇದೆ. Some activities are happening over there. See the wave. Let's check inside. See guys, finally we are inside the Karnataka Historical Garden. See. ನಿಲ್ಲಿಸ್ತಾರಾ? ಎಷ್ಟೊತ್ತು ರೈಟ್ ಕರ್ಕೊಂಡು ಹೋಗ್ತೀವಿ? 30 ಮಿನಿಟ್ಸ್ ಬೇಕು. 1.5 ಅವರ್ಸ್ ಬೇಕು. ಎಷ್ಟು ದಿನ ಆಯ್ತು ಓಪನ್ ಆಗಿ? ಬ್ರದರ್, ಎಷ್ಟು ದಿನ ಆಯ್ತು ಓಪನ್ ಆಗಿ? ಇದೇನು KCIC ಕರ್ನಾಟಕ ಪ್ರೈವೇಟ್ ಆಗಿ ಗೌರ್ಮೆಂಟ್ ಕರ್ನಾಟಕ ಕರ್ನಾಟಕ ಗೌರ್ಮೆಂಟಿಂದ ಹಾಂ, ಅವ್ರ ಪ್ರಾಪರ್ಟಿನ ಇವಾಗ ಗೌರ್ಮೆಂಟ್ ಮೈಂಟೈನ್ ಮಾಡ್ತಾ ಇದ್ದೀವಿ. ಓಕೆ ಹಾಂ, KSTDC ಇದಲ್ಲ, KSTDC ಅವರು ಪ್ರೈವೇಟ್ ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡಿದಾರಂತೆ. ಬಟ್ ಗೌರ್ಮೆಂಟ್ ಅಂಡರಲ್ಲಿ ನಡೀತಾ ಇರೋ ಇದು ನಡ್ಕೊಂಡು ಹೋಗೋದಾ ಬಗ್ಗೆ ನೋಡಿ. ಸ್ಪೇಸ್ ಇಲ್ಲ ಅವ್ರು ಹೇಳಿಲ್ವಾ, ನಡ್ಕೊಂಡು ಹೋದ್ರೆ 1.5 ಗಂಟೆ ಬೇಕಂತೆ. ಬಗ್ಗಿಯಲ್ಲಿ ಹೋದ್ರೆ 30 ಮಿನಿಟ್ಸು. ಅದು ಬರೀ ಎಂಟ್ರಿಗೆ. ಇದಕ್ಕೆ ಎಕ್ಸ್ಟ್ರಾ ಪರ್ ಹೆಡ್ 200. ಪರ್ ಹೆಡ್ 200 ಪರ್ ಹೆಡ್ 200 ಅಲ್ವಾ? ನೋಡ್ಸಿ ಎಷ್ಟು ಚೆನ್ನಾಗಿದೆ ಅಲ್ಲ? ಬಾ ಹಿಂಗೆ ಹೋಗೋಣ, ಬಾ ಕೆಳಗೆ ಕೂತ್ಕೊಂಡು. ಬಾರೋ ಬಾ. ಅಲ್ವಾ?
ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಈ ಹೂಗಳೆಲ್ಲ ಇಲ್ಲ ಅಷ್ಟೇ ಬರೋದು. ತೊಗೊಂಡೋಗಿ ಬೆಂಗಳೂರಲ್ಲಿ ಹಾಕಿದ್ರೆ ಬರಲ್ಲ. ಚಿಕ್ಕಮಂಗ್ಳೂರಲ್ಲಿ ಬರ್ಬೋದು. ಅದು ಈ ಟೆಂಪ್ರೇಚರಲ್ಲಿ ಅಷ್ಟೇ ಬೆಳೆಯೋದು ಅನಿಸುತ್ತೆ ಹೂಗಳು ಅಲ್ಲ. ನೋಡಿಲಿ ಇದೆಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದಾರೆ. ಹಾಂ, ಒಳ್ಳೆ ಕೇಕ್ ಕಟ್ ಮಾಡ್ದಂಗೆ ಮಾಡಿಟ್ಟಿದ್ದಾರೆ. ಬಾ ಬಗ್ಗೆ ಬಂತು, ಬಾ ಜಾಗ ಸಿಗಲ್ಲ ಬಾ. ಹಾಂ, 2 days. ಒಂದು ಚಾರ್ಜ್ 2 days. ಕಿಲೋಮೀಟ್ರ್ 99 ಕಿಲೋಮೀಟ್ರು. 99 ಕಿಲೋಮೀಟ್ರ್. 99%. ಹಾಂ, 2 days. 2 days. ಗಣೆ ತಿರ್ಗಂಗೆ ತಿರ್ಗಿ ವಿದ್ಯಾಜಿ. எஸ் அண்ணா இப்படி வந்துடுறா அண்ணா அப்படியே இவங்களை கூட்டு போயிடுறா நீ. ಸರ್ ಅಲ್ಲೇ ಅಪ್ಪಿ ಇರಿ. ಆ ಬಗ್ಗೆಗೆ ಹೋಗ್ಬೇಕಾ? 4 ಜನ ಬಾ, ಈ ಬಗ್ಗೆಗೆ ಹೋಗ್ಬೇಕಂತ. ಎಲ್ಲಿ ರೈಡ್ ಹೋಗ್ತೀವಿ ಈಗ. आराम से ವಾವ್, 100 ಎಷ್ಟು ಚೆನ್ನಾಗಿದೆ. ಅದೆಲ್ಲ ಒಂದು ರೌಂಡ್ ವಿಡಿಯೋ ತೋರಿಸ್ಬಿಡೋಣ. ಅಲ್ಲಿ ಚಂದ ಚಿಲ್ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲ. ಸಂಜೆ ಬಂದ್ರೆ ಚೆನ್ನಾಗಿರ್ತಾರೆ. ಅಲ್ಲ ಗಣೆ, ಸಂಜೆ ಬಂದ್ರೆ 7 ಗಂಟೆ ಗಂಟ ಟೈಮ್ ಇದೆ. ಹೌದಾ? ಬಟ್ ನನ್ನ ಅಲ್ಲಿಗೆ ಹೋದ್ವಲ್ಲ. ಕಾಫಿ ಇದೇನ ಫಸ್ಟ್ ಪಾಯಿಂಟ್. ಒಂದು 5 ನಿಮಿಷ ಟೈಮು. ಬಾ, ಫಸ್ಟ್ ಪಾಯಿಂಟ್ 5 ನಿಮಿಷ ಟೈಮ್ ಅಂತೆ. ಸಿ ಗೈಸ್, ಇವಾಗ ನಾವು ಕರ್ನಾಟಕ ಹಿಸ್ಟಾರಿಕಲ್ ಗಾರ್ಡನ್ನ ಫಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ಹಾಂ, ಇಲ್ಲಿ ಚೆನ್ನಾಗಿ ಬರುತ್ತೆ. ಕೊಡು, ಯಾರ್ದಾರು ಮೊಬೈಲ್ ಕೊಡ್ರಿ. ಅಲ್ಲಿ ವಿಡಿಯೋ ಮಾಡಿದ್ರು, ಆ ಥರ ಮಾಡೋಣ. ಬ್ರಿಡ್ಜ್ ಖಾಲಿ ಆಗಲಿ, ಹೋಗ್ಲಿ, ಬ್ಯಾಚ್ ಫುಲ್ ಹೋಗ್ಬಿಡ್ರಿ. ಅಷ್ಟು ಒಂದೇ ಬ್ಯಾಚ್. ಕೊಡೆ ನಿನ್ನ ಮೊಬೈಲು, ನಿನ್ನ ಮೊಬೈಲ್ ಕೊಡೆ ಅಂದರೆ ಇಲ್ಲಿರ್ತೀನಿ ಅಂತ ಹೋಗ್ತೀಯ. ನನಗೆ ಸರಿ
ಆಕಾಶದಲ್ಲಿ ಓ ಈ ಥರ ಇದೆ ಟಿ ಎಸ್ಟೇಟ್ ನೋಡಿರಲಿಲ್ಲ ನೀನು ನೀ ಅಂತ ಮಾಡ್ತೀವಿ ಚಿಕ್ಕಮಗಳೂರು ಟಿ ಎಸ್ಟೇಟ್ ನೋಡಿ ಅಂತೀಯ ನೋಡಲಿ ಇದು ನಂದು ಮತ್ತೆ ನಮ್ಮ ಶ್ರೀದು ಈ ಕಡೆ ಒಂದು ಹಿಂಗೆ ನೀ ಕಾಣಿಸ್ಬೇಕು ನಾನು ಫಸ್ಟ್ ಬರ್ತೀನಿ ಇಲ್ಲ ಲಾಸ್ಟ್ ಮುಗೀತು ಓಡ್ ಬಂದಿದ್ಯಾ ಹಾಂ ಇದೆ ಬ್ರಿಡ್ಜಿಂದ ಈ ಕಡೆ ಬಂದ ಮೇಲೆ ತಗೊಳ್ಳಿ ಅಂತ ಅದು ಅವ್ರು ಹೇಳಿದ್ರಲ್ಲ ಅಲ್ಲಿ ದೊಡ್ಡವಾಗಿ ಎಲ್ಲಿ ಟಿ ಎಸ್ ಚೆನ್ನಾಗಿರುತ್ತೆ ಅಣ್ಣ ಫೋಟೋ ತಗೋಬೇಕು ಅಲ್ಲೇ ತಗೊಳ್ಳಿ ಅಂತ ಅವ್ರು ಹೇಳಿದ್ರಲ್ಲ ಆಗಿಂದ ನೀರು ಬೇಕಿತ್ತು ಗುರು ನೋಡಿ ಫ್ರೆಂಡ್ಸ್ ವಿಧ ವಿಧವಾದ ಬಗೆಯ ಹೂವುಗಳು ಗೊತ್ತಿಲ್ಲ ದೇವರನ್ನ ಯಾವ ಹೂವು ಯಾವ ಎಲೆ ಯಾವ ಸೊಪ್ಪು ಏನು ಗೊತ್ತಿಲ್ಲ ನಮಗೆಲ್ಲ ಗೊತ್ತಿರೋದು ಒಂದೇ ಸೊಪ್ಪು ಅದು ಕೊತ್ತಿಮೀರಿ ಸೊಪ್ಪು ನೈಸಾ ಚೆನ್ನಾಗಿ ಮಾಡಿ ಅಷ್ಟೇ ಅಲ್ಲ ಬಾರೆ ಅದು ಯಾಕೆ ಸ್ಟ್ರೈಟಾಗಿ ಹೋಗ್ತಿದ್ಯಾ ಅದು ಮೋಸ್ಟ್ಲಿ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಇದಾ ಏನಂತಾರೆ ಅದಕ್ಕೆ ಬಾಲ್ ಕಲರ್ ಅಲ್ಲ ಇದು ಅಷ್ಟೇ ಎಲ್ಲೋ ಕಲರ್ ಇದು ನೋಡಿ ಯಾವ ಹೂ ಗುರು ಇದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂವಿದು ಹಾಂ ಬೆಟ್ಟದ ಹೂ ಫಿಲಮಲ್ಲಿ ಇದೆ ತಾನೇ ಹೂ ತೋರಿಸೋದು ಹಾಂ ಇದು ನೋಡಿ ಪಿಂಕ್ ವಿತ್ ವೈಟ್ ಎಷ್ಟು ಚೆನ್ನಾಗಿದೆ ಯಾವ್ದು ತೋರಿಸು ಅದಾ ಗಣಿ ಎಲ್ಲದ ಓಯ್ ಗಣಿ ಎಲ್ಲದ ಮರೇನು ಇಲ್ಲ ಇದೆಯಾ ಹಾಯ್ ಮಾಡು ಇನ್ನೊಂದ್ಸತಿ ಎಲ್ಲರೂ ಫ್ರೆಂಡ್ಸ್ ಫೋಟೋ ತಗೊಂಡು ಹೋಗೋಣ ಇಲ್ಲಿ ಕೂತ್ಕೊಳ್ಳೋಣ 4 ಜನ 4 ಮೇಲೆ ಹಾಂ
ರೆಸ್ಟ್ ರೂಮ್ಗೆ ಹೋದ್ರು. ರೆಸ್ಟ್ ರೂಮ್ ಇಲ್ಲಿಗೆ ಹೋಗ್ಬೇಕಿತ್ತು ಇವ್ರು. ಬಾ ಬಾ ಪಕ್ಕದಲ್ಲೇ. ಗಣಿ ಇದೆಯಲ್ಲ ಮತ್ತೆ ಎಷ್ಟೊಂದು ಹೂಗಳು ಮೇಂಟೈನ್ ಮಾಡೋದು ಹಾಂ ಸಿಕ್ಕಾಪಟ್ಟೆ ಖರ್ಚು ಬೀಳುತ್ತೆ. ಬಂಗಿ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ 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 ಪುಟ್ಟು ಹೂಗಳು ಅಲ್ಲ. ಏ ಬ್ಲ್ಯಾಕ್ ಕಲರ್ ಹೂವು ಇದು ನೋಡಿರಿ. ಹಾಂ ನೋಡಿದ ಗಣಿ ಬ್ಲ್ಯಾಕ್ ಕಲರ್ ಹೂವು. ಹಾಂ ಇವೆಲ್ಲ ಜೆನೆಟಿಕಲಿ ಮಾಡಿಫೈಡ್. ಹಾಂ ಮಾಡಿಫೈ. ಇದು ನೋಡಿ ಹೆಂಗಿದೆ, ಒಳ್ಳೆ ಮಂಗ ಮೂತಿ ಥರ ಕಾಣಿಸ್ತಿದೆ. ಕರೆಕ್ಟ್ ಅಲ್ಲ, ಅದು ಹೆಂಗಿದೆ ನೋಡಿ. ಅದ್ರ ಒಳಗಡೆ ಯಾವ ಥರ ಶೇಪ್ ನೋಡಿದ ಗಣಿ ಬಟರ್ಫ್ಲೈ ಸ್ಕ್ರೀನಲ್ಲಿ ನೋಡಿಲಿ. ಇದು ಒಂಥರ ಚೆನ್ನಾಗಿದೆ ಗುರು ಹೂವು. बीच में खड़े हो पापा, फिर बीच में खड़े हो इधर. ಇದೆ ಹಾಂ ಬ್ಲ್ಯಾಕ್ ಹಾಕೊಂಡ್ರು. ಏನು ಗಣಿ ಅರ್ಧ ಗಂಟೆ ಟೈಮ್, 1 hour ಆಗೋಯ್ತು. ಸೊ ಗೈಸ್, ಇಲ್ಲಿಗೆ ನನ್ನ ಈ ಕಂಪ್ಲೀಟ್ ಊಟಿ ಮತ್ತು ಮೈಸೂರು ಸೀರೀಸ್ ವಿಡಿಯೋನ ಎಂಡ್ ಮಾಡುವಂಥ ಟೈಮ್. ಯೂಶ್ವಲಿ ನಾನು ಯೂಟ್ಯೂಬ್ ವ್ಲಾಗ್ ಆಗಿರ್ಬೋದು ಆ ಥರ ಎಲ್ಲೇನು ಮಾಡಲ್ಲ. ಈ ಸತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮೆಮೊರೀಸ್ಗೆ ಅಂತ ರೆಕಾರ್ಡ್ ಮಾಡಿಕೊಂಡೆ. ಮೊಬೈಲಲ್ಲಿ ಸ್ಪೇಸ್ ಇರಲಿಲ್ಲ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಈ ಕಂಪ್ಲೀಟ್ ಸೀರೀಸ್ ಕಮೆಂಟ್ ಮಾಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟ್ ನಾನು ಎಲ್ಲೆಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಅಲ್ಲೆಲ್ಲ ಕೂಡ ಇದೇ ಥರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಲ್ ಡಿಪೆಂಡ್ಸ್ ನನಗೆ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡು. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್, ಯಾರ್ಯಾರು ಈ ವಿಡಿಯೋಸ್ನ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆಯೇ ಇಷ್ಟ